ಬಸಳೆ ಆ ಕಳೆದ ವಿಡಿಯೋದಲ್ಲಿ ತುಂಬಾ ಸಣ್ಣದಾಗಿ ಕಾಣ್ತಿತ್ತು, 4 ಗೆರೆಗಳು ಮಾತ್ರ ಕಾಣ್ತಿತ್ತು. ಇವಾಗ ನೋಡಿ ಪೂರ್ತಿ ಎಲ್ಲ ಕಡೆಯಿಂದ ಕೆಂಪು ಬಸಳೆ ಏಳ್ಲಿಕ್ಕೆ ಪ್ರಾರಂಭ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೆಲ್ದಿ ಆಗಿದೆ ನೋಡಿ. ಇಲ್ಲೊಂದು ಆ್ಯಪಲ್ ಸೋರೆಕಾಯಿ ಇಂತಿದೆ, ತೋರಿಸ್ತೇನೆ. ಮಂಗನ ಕಣ್ಣು ತಪ್ಪಿಸಿ ಉಳಿದಿದೆ, ಅಲ್ಲಿಗೆ ತೋರಿಸಂತ ಎತ್ತರಕ್ಕೆ ಹೋಗಿ ನೋಡಿ. ಆ್ಯಪಲ್ ಸೋರೆಕಾಯಿ ಮನೆಗೆ ಯಾವಾಗ ನೋಡಿದ್ರು ಪೇಟೆಯಿಂದ ತರೋದು ಕೆಮಿಕಲ್. ಆದರೆ 24 ಗಂಟೆ ಸಾವಯವದ ಬಗ್ಗೆ ಮಾತಾಡೋದು, ಸಾವಯವ ಹಾಗೆ ಆಗಬೇಕು ಹೀಗೆ ಆಗಬೇಕು ಅದು ಇದು ರೈತರು ಅಂತೇಳಿ. ಆದರೆ ಇವ್ರ ಮನೆಯಲ್ಲಿ ತಿನ್ನಲಿಕ್ಕೆ ಒಂದು ಐಟಮ್ ಕೂಡ ಬೆಳೆಸುವಂಥ ಯೋಗ್ಯತೆಗಳು ಎಷ್ಟೋ ಜನರಿಗಿಲ್ಲ. ಉಳಿಯುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ, ಮಂಗನಿಗೆ ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿ ಕೂಡ ಇದೆ, ಇಲ್ಲಿ ಇವಳು ತೋರಿಸ್ತಾಳೆ, ತೆಗಿಯೋದು ನೋಡು. ನೋಡಿ ಇವಳು ಕಸ ತೆಗಿತಿದ್ದಾಳೆ ನೋಡಿ. ನೋಡಿ ಇಲ್ಲಿ ನೋಡಿ ಅಡಗಿ ಕೂತದ್ದು ಏನು ಚೆಲ್ಲುವಂಥದ್ದು ಮೇಲ್ಗಡೆ. ಯಾಕೆ ಅಂತ ಹೇಳಿದ್ರೆ ನೀರು ಹಾಕ್ಬೋದಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿದಾಗ ಕರಗಿ ಅದಕ್ಕೆ ಸೇರ್ಕೊಳ್ತದೆ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಅದರ ದಂಡಿನ ಮೇಲೆ, ಈ ದಂಡಿನ ಮೇಲೆ ಪರಿಣಾಮ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇನ್ನೊಂದು ನಮ್ಮ ಮಲೆಬೆಟ್ಟು ಫಾರ್ಮ್ನ ಒಂದು ವಿಡಿಯೋಗೆ ನಿಮಗೆಲ್ಲರೂ ಕೂಡ ಸ್ವಾಗತ. ಕಳೆದ 1 ತಿಂಗಳಿಂದ ನಾನು ಯಾವುದೇ ರೀತಿಯ ಕಂಟೆಂಟ್ಗಳನ್ನು ನೇರವಾಗಿ ನಾನು ಕೊಟ್ಟಿಲ್ಲ. ನಮ್ಮ ಅಣ್ಣನ ಮಕ್ಕಳು ಆದಿತ್ಯ ಮತ್ತು ಆರಾಧ್ಯ ಮತ್ತು ನಮ್ಮ ಮನೆಯ ಪಕ್ಕ ಸ್ನೇಹಿತರ ಮಕ್ಕಳೆಲ್ಲ ಸೇರಿ ಒಂದು 4 ಕಂಟೆಂಟನ್ನು ನಿಮ್ಗೆ ಕೊಟ್ಟಿದ್ರು. ನೀವೆಲ್ಲರೂ ಕೂಡ ಸಣ್ಣ ಮಕ್ಕಳು ಅಂತ ಹೇಳಿದಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿಲ್ಲ, ತುಂಬ ಸೀರಿಯಸ್ ಆಗಿ ತಗೊಂಡಿದ್ರಿ. ಯಾಕಂದರೆ ಸಬ್ಜೆಕ್ಟ್ ತುಂಬ ಸೀರಿಯಸ್ ಆಗಿತ್ತು. ಆ ಕಾರಣಕ್ಕೋಸ್ಕರ ವೀಡಿಯೋನೆಲ್ಲರೂ ನೋಡಿದ್ರಿ, ಶೇರ್ ಮಾಡಿದಿರಿ, ಸಪೋರ್ಟ್ ಮಾಡಿದಿರಿ. ನಮಗೆ ತುಂಬ ಖುಷಿಯಾಗಿದೆ ಎಲ್ರಿಗೂ ಕೂಡ, ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಧನ್ಯವಾದ. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಹೇಳುವಂಥದ್ದು, ಆ ರೀತಿಯ ಮಕ್ಕಳ ವಿಡಿಯೋಗಳು ಬರ್ತಾ ಇದ್ದಾಗೆ ನೀವು ಮೊದಲು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಊರಲ್ಲಿರುವಂಥ ಮಕ್ಕಳ ಗ್ರೂಪ್ಗಳು, ಮಕ್ಕಳ ಪೇರೆಂಟ್ಸ್ಗಳು, ಸ್ಕೂಲ್ಗಳ ಗ್ರೂಪ್ಗಳು, ಇದಕ್ಕೆಲ್ಲ ಶೇರ್ ಮಾಡಬೇಕು. ಯಾಕಂದರೆ ಮಕ್ಕಳು ಮಾಡುವ ಕೆಲಸ ಮಕ್ಕಳಿಗೆ ಇನ್ಸ್ಪೈರ್ ಆಗುತ್ತೆ. ಈಗ ನಾವು ಮಾಡೋ ಕೆಲಸ ದೊಡ್ಡವ್ರಿಗೆ ಇನ್ಸ್ಪೈರ್ ಆಗುತ್ತೆ, ಅಥವಾ ಯಾರು ರಿಟೈರ್ಡ್ ಪರ್ಸನ್ ಮಾಡಿದ ಕೆಲಸ ರಿಟೈರ್ಡ್ ಪರ್ಸನ್ ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಆ ರೀತಿಯ ವ್ಯಕ್ತಿಗಳಿಗೆ ಈ ಸಬ್ಜೆಕ್ಟ್ ಮುಟ್ಟಿದಾಗ ಅದು ತುಂಬ ಉಪಯೋಗ ಆಗುತ್ತೆ. ಇವತ್ತಿನ ಸಬ್ಜೆಕ್ಟಿಗೆ ಬರೋಣ. ನೋಡಿ ಈ ಒಂದು ದೊಂಪವು ನೀವೆಲ್ಲರಿಗೂ ನೋಡಿದಿರಿ, ನಮ್ಮ ಆದಿತ್ಯ ಇದ್ದಾನೆ ನಮ್ಮೊಟ್ಟಿಗೆ. ಈ ದೊಂಪವು ನೀವು ನೋಡಿದಿರಿ, ಇದು ಕಬ್ಬಿಣದ್ದು ಒಂದು ದೊಂಪ. ಮೇಲೆ ಕೆಳಗೆ ಮಾಡ್ಬೋದು, ತೆಗಿಬೋದು, ಹಾಕ್ಬೋದು. ಇದನ್ನು ಹಾಕುವಂಥದ್ದನ್ನು ತೆಗೆಯೋದನ್ನು ತೋರಿಸಿದ್ದೆ. ಇದರಲ್ಲಿ ಯಾವುದೇ ರೀತಿಯ ಮರಗಳನ್ನು ಉಪಯೋಗಿಸಿಲ್ಲ, ಪೂರ್ತಿ ಕಬ್ಬಿಣವನ್ನು ಮಾತ್ರ ಉಪಯೋಗಿಸಿರುವಂಥದ್ದು. ಮಧ್ಯದ ಒಂದು ಗೂಟ ಗ್ಲಿಸಿರಿಯದ್ದು ಹಾಕಿರುವಂಥದ್ದು. ಇದರ ವಿಡಿಯೋ ನಾನು ಹಾಕಿದ ತಕ್ಷಣ ತುಂಬ ಜನರು ಅದಕ್ಕೆ ಕಮೆಂಟ್ ಮಾಡಿದರು. ಕೆಲವೊಂದು ಬಾರಿ ಕಣ್ಣನ್ನು ಮತ್ತು ನಮ್ಮ ಯೋಚನೆಯನ್ನು ಮೀರಿದಿರುವಂಥ ವಿಚಾರಗಳ ಪ್ರಕೃತಿಯಲ್ಲಿ ನಡೀತದೆ. ಏನಂತ ಹೇಳಿದ್ರೆ ತುಂಬ ಜನರು ಏನು ಕ್ವಶನ್ ಕೇಳಿದ್ರು ಅಂತ ಹೇಳಿದ್ರೆ, ಇದು ಬಿಸಿಲಿಗೆ ಕರೆಂಟುದಿಲ್ವಾ, ಬಿಸಿಲಿಗೆ ಅದು ಸತ್ತೋಗುದಿಲ್ವಾ, ಬಿಸಿಲಿಗೆ ಬಿಸಿ ಆಗುದಿಲ್ವಾ ಅಂತೇಳಿ. ಹೌದಲ್ಲ ಅಂತೇಳಿ ನನಗೂ ಕ್ವಶನ್ ಬಂತು. ಯಾಕಂದರೆ ಎಲ್ಲವೂ ನಾವೇನು 100% ಪರ್ಫೆಕ್ಟ್ ಅಂತಲ್ಲ, ಆದರೆ ನಮ್ಮಲ್ಲೂ ಕೂಡ ಕೆಲಸ ಲೋಪದೋಷಗಳಿರ್ತದೆ. ನನಗೂ ಹೌದಲ್ಲ ಇದು ಬಿಸಿಲಿಗೆ ಏನಾಗ್ಬೋದು ಯೋಚನೆ ಮಾಡಿದೆ. ಆದರೂ ನೋಡುವ, ಒಂದು 10-15 1 ತಿಂಗಳಿಗೆ ಗೊತ್ತಾಗುತ್ತಲ್ಲ ಅಂತೇಳಿ. ಈಗ ಕರೆಕ್ಟಾಗಿ 1 ತಿಂಗಳಾಯ್ತು ನಾನು ಆ ವಿಡಿಯೋನ ಬಿಟ್ಟು. ಈಗ ನೋಡಿ ಈ ಬಸಳೆ ಆ ಕಳೆದ ವಿಡಿಯೋದಲ್ಲಿ ತುಂಬ ಸಣ್ಣದಾಗಿ ಕಾಣ್ತಿತ್ತು, 4 ಗೆರೆಗಳು ಮಾತ್ರ ಕಾಣ್ತಿತ್ತು. ಇವಾಗ ನೋಡಿ ಪೂರ್ತಿ ಎಲ್ಲ ಕಡೆಯಿಂದ ಕೆಂಪು ಬಸಳೆ ಏಳ್ಲಿಕ್ಕೆ ಪ್ರಾರಂಭ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೆಲ್ದಿ ಆಗಿದೆ ನೋಡಿ. ಇದರ ಅಡಿಯಲ್ಲಿ ತೋರಿಸ್ತೇನೆ ನೋಡಿ. ಇದು ಟಚ್ ಆಗುತ್ತೆ, ಟಚ್ ಆದರೂ ಕೂಡ ಆ ಬಿಸಿ ನೇರವಾಗಿ ಇದಕ್ಕೆ ಬೀಳುವುದಿಲ್ಲ. ಯಾಕೆ ಬೀಳುವುದಿಲ್ಲ ಅಂದರೆ ಈ ಎಳೆಗಳು ಅದನ್ನು ರಕ್ಷಣೆ ಮಾಡುತ್ತೆ. ಅಂದರೆ ಎಲ್ಲಿ ಬಸಳೆ ಹೋಗಿದೆ ನೋಡಿ, ಇಲ್ಲಿ ಬಸಳೆ ಹೋಗಿದೆ ಕರೆಕ್ಟಾ, ಇಲ್ಲಿ ಬಸಳೆಯ ಆ ಬಿಸಿಲನ್ನು ಮೇಲೆ ನೇರವಾಗಿ ಇದಕ್ಕೆ ಬೀಳಲಿಕ್ಕೆ ಈ ಎಲೆಗಳು ಬಿಡುವುದಿಲ್ಲ. ಇಲ್ಲಿ ಬಿಸಿ ಆಗುತ್ತೆ, ಆದರೆ ಇಲ್ಲಿ ಬಸಳೆ ಇಲ್ಲ. ಈ ರೀತಿ ಒಂದು ಕ್ವಶನ್ಗಳು ನಿಮಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಪೂರ್ತಿ ಕೆಳ ಮೇಲೆ ಕೂತ್ಕೊಳ್ಳೋದ ನೋಡಿ, ಇದು ಪೂರ್ತಿ ಈ ರೀತಿ ಇದೆ. ಅದರಿಂದಾಗಿ ನೀವು ಯಾವುದೇ ಬಿಸಿಲಲ್ಲಿ, ಈಗ ನಮ್ಮ ಸೌತ್ ಕೇಂದ್ರ ಬಿಸಿಲು ಮೊನ್ನೆ ಒಂದು 3 ದಿನದಿಂದ 39 ಡಿಗ್ರಿ ಬಂದಿತ್ತು. ಸಾಧಾರಣ ಕರಾವಳಿ ಕರ್ನಾಟಕ ಅಂದರೆ ಕಾರವಾರದಿಂದ ಹಿಡಿದು ಸಂಪಾಜಿ ಅಥವಾ ಕಾಸರಗೋಡ್ನವರೆಗೂ ಕೂಡ ಅದೇ ರೀತಿಯ ಟೆಂಪರೇಚರ್ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ 2 ಮಳೆ ಬಂತು 2 ದಿನದಿಂದ. ಅಷ್ಟು ಬಿಸಿಲಿಗೆ ಈ ಬಸಳೆಯಲ್ಲಿ ಎಲ್ಲಿಯೂ ಖರ್ಚಿಲ್ಲ. ನಾನು ಚೆಕ್ ಮಾಡ್ತಾ ಇದ್ದೆ, ಎಲ್ಲಿಯಾದರೂ ತಾಗಿದಲ್ಲಿ ಬರ್ನ್ ಆದಾಗೆ ಆಗಿದೆ ಅಥವಾ ಸತ್ತೋದಾಗೆ ಆಗಿದೆ ಅಂತ, ಎಲ್ಲಿಯೂ ಆ ರೀತಿ ಆಗಿಲ್ಲ. ಆದರೂ ಕೂಡ ಕೆಲವರು ಏನು ಹೇಳಿದರು ಅಂತ ಹೇಳಿದ್ರೆ, ಬೇರೆ ವಸ್ತುಗಳನ್ನು ಉಪಯೋಗಿಸ್ಬೋದು ಅಂತ. ಅವರಿಗೋಸ್ಕರ ಸುಲಭವಾಗಿ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ದೊಂಪವನ್ನು ಹೇಗೆ ಮಾಡೋದು ಅನ್ನುವಂಥ ಕಂಟೆಂಟನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಬನ್ನಿ ಆ ಕಂಟೆಂಟನ್ನು ನೋಡುವ ಬನ್ನಿ. ತುಂಬ ಬಾರಿ ಬಸಳೆ ಮಾತ್ರ ಅಂತಲ್ಲ, ನಮಗೆ ಎಲ್ಲ ತರಕಾರಿಗಳು ಬೇಕಾಗುತ್ತೆ ನೋಡಿ. ಇದು ಸಣ್ಣ ಸಣ್ಣ ಪಾತಿ, ಇದರಲ್ಲಿ ನೋಡಿ ಬದನೆ, ಸೂಪರ್ ಆಗಿರುವಂಥ ಬದನೆ ಆಗಿದೆ. ಅದೇ ರೀತಿ ಅದರಲ್ಲಿ ಹರಿವೆಯನ್ನು ಹಾಕಿದ್ದೇವೆ, ಅದರಲ್ಲಿ ಬೆಂಡೆಕಾಯಿಯನ್ನು ಹಾಕಿದ್ದೇವೆ, ಅದರಲ್ಲಿ ಸೋರೆಕಾಯಿಯನ್ನು ಹಾಕಿದ್ದೇವೆ. ಎಲ್ಲ ಒಂದೇ ಜಾಗದಲ್ಲಿ ಹಾಕುವಂಥದ್ದು. ಅದರ ಮಧ್ಯದಲ್ಲಿ ಅಡಿಕೆ ಇದೆ ನೋಡಿ. ಈ ದೊಂಪ ಇದು ಹೇಗೆ ಕಾಣ್ತದೆ ನೋಡಿ. ಇದರದ್ದು ನೋಡಿ, ಇದರದ್ದು ಸಿಂಪಲ್. ನೀವು ಯಾರಿಗೆ ನಿಮಗೆ ಬಿಸಿ ಆಗ್ತದೆ ಅಥವಾ ಬಸಳೆಗೆ ತುಂಬ ಬಿಸಿಲಾಗ್ತದೆ ಇಂಥದ್ದೆಲ್ಲ ಯಾರ್ಯಾರಿಗೆ ಮನಸ್ಸಿಗೆ ಬರ್ತದೆ ಅದರ ಬಗ್ಗೆ ಧೈರ್ಯ ಇಲ್ಲ. ನಿಮಗೆ ಇನ್ನೊಂದು ಸುಲಭವಾಗಿರುವಂಥ ಫ್ರೇಮ್ ಮಾತ್ರ ನೋಡಿ. ಈ ಫ್ರೇಮ್ ಮಾತ್ರ, ಈ ರೀತಿ ಫ್ರೇಮ್ ಮಾತ್ರ. ಅಂದರೆ ಇದು ತುಂಬ ದೊಡ್ಡದಿದೆ.
ಸುಮಾರು 3 ಅಡಿ ಅಗಲ ಇದೆ. ಉದ್ದ ಇದೆ. ಅಲ್ಲಿ ಯಾವುದೋ ಚಪ್ಪರ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಈ ಕಂಬ ಇದಲ್ಲ, ಈ ಕಂಬವನ್ನು ಹೈಟ್ ಏರಿಸಿದ್ರೆ ಆಯ್ತು. ಈ ಹೈಟ್ಗೆ ಇದು ಸುಮಾರು ಒಂದು 4 ಅಡಿ ಇದೆ. ಇನ್ನೊಂದು 8 ಅಡಿ ಮಾಡಿದ್ರೆ ಇದರಲ್ಲಿ ಹೀರೆ, ಬೇರೆ ಬೇರೆ ಕುಂಬಳಕಾಯಿ, ಸೋರೆಕಾಯಿ ಇಂಥ ಬಳ್ಳಿಗಳನ್ನು ಕೂಡ ಇದರಲ್ಲಿ ಹಬ್ಬಿಸ. ಮರದ ಕೋಲುಗಳು ನಿಮಗೆ ಪೇಟೆಯಲ್ಲಿ ಕೆಲವರಿಗೆ ಸಿಗ್ತದೆ, ರೋಡ್ಸ್ ಅಲ್ಲಿ ಅಥವಾ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಜಾಗಗಳಲ್ಲಿ ಇರ್ತದೆ, ಕೆಲವು ಮರಗಳಿರ್ತದೆ, ಅದರಲ್ಲಿ ಕೋಲುಗಳು ಸಿಗ್ತವೆ. ಅದನ್ನು ಕ್ಲೀನಾಗಿ ಒಂದೊಂದು ಅಡಿಗೆ ಈ ರೀತಿ ಕಟ್ಟಿಕೊಂಡು ಮಧ್ಯದಲ್ಲಿ 2 ಕೋಲನ್ನು ಹೀಗಿಟ್ರೆ ಇದು ಬಸಳಾಗಿದೆ. ಇದು ಹಸಿರು ಬಸಳೆ. ಇದು ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಇಲ್ಲೆಲ್ಲ ಬಂದಿದೆ. ಇದನ್ನು ಸಿಂಪಲ್ ನೋಡಿ ಇಲ್ಲಿ ಹೀಗೆ ಕಟ್ತೇನೆ ನೋಡಿ. ಇವತ್ತಂತೂ ಗ್ಯಾಸ್ ಇಲ್ಲ, ಅದು ಇದು ಒಂದು ಗಲಾಟೆ ಆಗ್ತಿದೆ ಅಲ್ಲ, ಅದೆಲ್ಲ ಬಿಡಿ. ಆದರೆ ಹಳ್ಳಿಗಳಲ್ಲೆಲ್ಲ ಈ ರೀತಿ ಕಟ್ಟಿಗೆಗಳನ್ನು ಉಪಯೋಗಿಸಿ ಏನು ಲಾಭ ಅಂತ ಹೇಳಿದ್ರೆ ನಿಮಗೆ ಹೇರಳವಾಗಿ ಬೂದಿ ಸಿಗ್ತದೆ. ಹಿಂದಿನ ಕಾಲದಲ್ಲಿ ಗೊಬ್ಬರಗಳಿಲ್ಲದ ಕಾಲಘಟ್ಟದಲ್ಲೆಲ್ಲ ಬೂದಿಯನ್ನು ಹೆಚ್ಚಾಗಿ ಉಪಯೋಗಿಸ್ತಿದ್ರು. ಅದರಿಂದಾಗಿ ಅದರ ಒಂದು ಇಮ್ಯುನಿಟಿ ಬೂಸ್ಟ್ ಆಗಿ ಕೆಲಸ ಮಾಡ್ತಿತ್ತು ಬೂದಿ. ಅದರೊಟ್ಟಿಗೆ ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಹೆಚ್ಚಾಗ್ತಿತ್ತು. ತನ್ನಷ್ಟಕ್ಕೆ ಆ ಬೂದಿಯಲ್ಲಿರುವಂಥ ಮಜ್ಜಿ ಇದೆಯಲ್ಲ, ಮಜ್ಜಿ ಅಂತ ಹೇಳಿದ್ರೆ ಚಾರ್ಕೋಲು, ಆ ಚಾರ್ಕೋಲು ತುಂಬ ಸೂಕ್ಷ್ಮಾಣು ಜೀವಿಗಳನ್ನು ರಕ್ಷಿಸಲಿಕ್ಕೆ, ಉಳಿಸ್ಲಿಕ್ಕೆ ಎಲ್ಲ ಕೆಲಸ ಮಾಡ್ತಿತ್ತು. ಆಗ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಗ್ಯಾಸ್ ಎಲ್ಲ ಬಂದು ಸುಮಾರು 300-400 ಡಿಗ್ರಿಯಲ್ಲಿ ಬೇಯಿಸಿ ನೀಲಿ ಹೊಗೆಯಲ್ಲಿ ನಿಮಗೆ ಅದರಲ್ಲಿ ಆಹಾರದಲ್ಲಿರೋ ನ್ಯೂಟ್ರಿಷನ್ ಕೂಡ ಸಿಗುವುದಿಲ್ಲ. ಆ ರೀತಿಯ ಒಂದು ಸಬ್ಜೆಕ್ಟ್ ಇದು ನೋಡಿ. ಅದರ ಜೊತೆ ಉಪ್ಪು ತಂದಿದ್ದೇನೆ. ಇದು ನಿಮಗೆ ಗೊತ್ತಿರ್ಬೋದು ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ. ರೋಗ ಯಾರನ್ನೂ ಬಿಡುವುದಿಲ್ಲ, ಸಾವಯವದವರಿಗೆ ಜೋರು. ನೋಡಿ ಇಲ್ಲಿ ನೋಡಿ, ಈ ರೀತಿ ಬಂದೇ ಬರ್ತದೆ ನೋಡಿ. ಇಲ್ಲೊಂದು ಸಣ್ಣ ಹುಳ ಇರ್ತದೆ, ಈ ರೀತಿ ರೋಗ ಬರ್ತದೆ. ರೋಗ ಇದು ಬಸಳೆಗೆ ಬರುವಂಥ ಸಹಜ ರೋಗ. ಇದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮೆಥಡ್ಗಳಿದೆ ನೋಡಿ. ಇಲ್ಲಿ ತೋರಿಸಪ್ಪಿ ನೋಡಿ ಸ್ನೇಹಿತರಲ್ಲಿ, ನೋಡಿ ಇದು ಸಣ್ಣದಾಗಿರುವಂಥ ಇಲ್ಲೊಂದು ಹುಳ ಇರ್ತದೆ. ಇದು ಹೋಯ್ತಿದ್ದು ಅಂದರೆ ಇದನ್ನು ಮತ್ತೆ ನಾವು ಸಾಂಬಾರಿಗೆ ಉಪಯೋಗ ಮಾಡ್ತೇವೆ. ಬಾ ಈಗ ಅಮ್ಮನಿಗೆ ಕೊಡಿ ಸಾಂಬಾರಿಗೆ. ಇದಕ್ಕೆ ಒಂದು ದಾರಿ ಯಾವುದು ಅಂತ ಹೇಳಿದ್ರೆ ನಮಗೆ ವರ್ಕ್ ಆಗುತ್ತೆ, ಎಲ್ರಿಗೂ ವರ್ಕ್ ಆಗುತ್ತೆ ಅಂತಿಲ್ಲ. ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಯಾಕೆಂದರೆ ಇದಕ್ಕೆ ಹೆಚ್ಚು ರೇಟ್ ಇಲ್ಲ. ಭೂಮಿಗೆ ಇದು ಹಾಕಿದ್ರೆ ನೀರಿನ ಪ್ರಮಾಣ ಉಳಿಸ್ಕೊಳ್ಳುವಂಥ ಸಾಮರ್ಥ್ಯನೂ ಕೂಡ ಇದಕ್ಕಿರ್ತದೆ. ಕಲ್ಲುಪ್ಪು ಈ ರೀತಿ ಬುಡಕ್ಕೆ ಸ್ವಲ್ಪ ಕಲ್ಲುಪ್ಪು ಚೆಲ್ಲುವಂಥದ್ದು. ಏನು ಚೆಲ್ಲುವಂಥದ್ದು ಮೇಲ್ಗಡೆ ಯಾಕೆ ಅಂತ ಹೇಳಿ ನೀರು ಹಾಕ್ಬೋದಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ನೀರು ಹಾಕಿದಾಗ ಕರಗಿ ಅದಕ್ಕೆ ಸೇರಿಕೊಳ್ತದೆ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಅದರ ಈ ದಂಡಿನ ಮೇಲೆ ಪರಿಣಾಮ ಉಪ್ಪಿನಾಂಶ. ಅದಾದ್ರಿಂದಾಗಿ ಇದರಲ್ಲಿ ಆ ರೀತಿ ನಾನು ಆಗ ತೋರಿಸಿದಲ್ಲ ಸಣ್ಣದಾಗಿರುವಂಥ ತೂತು, ಆ ರೀತಿಯ ರೋಗ ಬರೋದು ಕೂಡ ಅದರಿಂದಾಗಿ ತಪ್ತದೆ. ಅದರ ಜೊತೆಗೆ ತುಂಬ ಜನರು ಬೇರೆ ಬೇರೆಯವರು, ಕೆಲವರದ್ದು ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ಗಿಡ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ತರಕಾರಿ ನೆಡ್ಲಿಕ್ಕೆ ಆಗುದಿಲ್ಲ. ಮನೆಗೆ ಯಾವಾಗ ನೋಡಿದ್ರು ಪೇಟೆ ತರೋದು ಕೆಮಿಕಲ್. ಆದರೆ 24 ಗಂಟೆ ಸಾವಯವದ ಬಗ್ಗೆ ಮಾತಾಡೋದು, ಸಾವಯವ ಹಾಗೆ ಆಗಬೇಕು, ಹೀಗೆ ಆಗಬೇಕು, ಅದು ಇದು ರೈತರು ಅಂತೇಳಿ. ಆದರೆ ಇವ್ರ ಮನೆಯಲ್ಲಿ ತಿನ್ಲಿಕ್ಕೆ ಒಂದು ಐಟಮ್ ಕೂಡ ಬೆಳೆಸುವಂಥ ಯೋಗ್ಯತೆಗಳು ಎಷ್ಟೋ ಜನರಿಗಿಲ್ಲ. ಅಂಥವ್ರು ತುಂಬ ಸಲ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಅಷ್ಟು ವೆರೈಟಿಗಳಿಲ್ಲ, ಇದೆಲ್ಲ ಸುಳ್ಳು ಹೇಳುವಂಥದ್ದು, ಇಂಥದ್ದೆಲ್ಲ ಮಾತಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅವರು ನಮ್ಮ ಮನೆಗೆ ಬರಬೇಕು, ನಮ್ಮ ಬರಬೇಕು, ನೋಡಬೇಕು ಫಸ್ಟ್ ಆಫ್ ಆಲ್ ಆಗಿ. ಆ ರೀತಿ ನೋಡವಲ್ಲ, ಅವ್ರಿಗೋಸ್ಕರ ನಾನು ಫೇಸ್ಬುಕ್ಕಲ್ಲಿ ಮತ್ತು ನನ್ನ ಸ್ಟೇಟಸಲ್ಲಿ ಶಿವಪ್ರಸಾದ್ ಒಂದು ಪೇಜ್ ಇದೆ. ಆ ಫೇಸ್ಬುಕ್ ನೀವು ನೋಡುವವರು ಯಾರ್ಯಾರು ಇದ್ರೆ ಅದರಲ್ಲಿ ಪ್ರತಿನಿತ್ಯ ನಮ್ಮ ಮನೆಯ ತೋಟದಿಂದ, ನಮ್ಮ ಮನೆಯ ತರಕಾರಿಯಿಂದ ಒಂದೊಂದು ತರಕಾರಿಯನ್ನು ಪರಿಚಯ ಮಾಡಿಸ್ತಿದ್ದೇನೆ. ಈಗ 12 ತರಕಾರಿ ಆಯಿತು, ಸುಮಾರು 70 ವೆರೈಟಿನ 70 ದಿನದಲ್ಲಿ ಪರಿಚಯ ಮಾಡಿಸ್ತೇನೆ. ಎಲ್ಲೆಲ್ಲಿದ್ರೆ ಗೂಗಲಿಂದ ತೆಗೆದ ಫೋಟೋ ತೋರಿಸುವಂಥದ್ದಲ್ಲ, ಅಥವಾ ಇನ್ಯಾರ್ದೋ ತೋಟಕ್ಕೆ ಹೋಗಿ ತೋರಿಸುವಂಥದ್ದಲ್ಲ, ನಮ್ಮ ಜಮೀನಿಗೆ ತೋರಿಸುವಂಥದ್ದು. ತುಂಬ ಟೀಕೆ ಮಾಡೋದು ತುಂಬ ಸುಲಭ, ಕೃಷಿಕರ ಬಗ್ಗೆ ಅದರ ಬಗ್ಗೆ ನಂಜಿ ಮಾತಾಡುವಂಥದ್ದೆಲ್ಲ. ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು, ಕೆಲಸ ಮಾಡೋದು ತುಂಬ ಕಷ್ಟ. ಈಗ ಒಂದು ಸಬ್ಜೆಕ್ಟ್ ತೋರಿಸ್ತೇನೆ, ಅದು ಮೊನ್ನೆ ಅದರಲ್ಲಿ ಫೇಸ್ಬುಕ್ಕಲ್ಲಿ ತೋರಿಸಿದೆ. ಆಗ ಯಾರು ಹೇಳಿದ್ರೆ ಅದನ್ನು ಯೂಟ್ಯೂಬ್ಗೂ ಹಾಕಿ ಅಂತೇಳಿ. ಮಂಗನ ಸಮಸ್ಯೆ ನಿಮಗೆ ಎಲ್ಲ ಕಡೆಯಲ್ಲಿದೆ. ಮಂಗನ ಬೇರೆ ಬೇರೆ ರೀತಿ ಉಪದ್ರಗಳಿದೆ. ಆ ಮಂಗನಿಂದ ರಕ್ಷಿಸಿಕೊಳ್ಳುವಂಥ ಒಂದು ವಿಧಾನವನ್ನು ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ ನಾನು ತೋರಿಸಿರುವಂಥದ್ದು ಕುಂಬಳಕಾಯಿ, ಸೋರೆಕಾಯಿ, ಸಿಹಿ ಕುಂಬಳಕಾಯಿ, ಸೌತೆಕಾಯಿ, ಹೀರೆಕಾಯಿ ಅಂತದ ವೆರೈಟಿಗಳನ್ನು ಉಳಿಸ್ಕೊಳ್ಳುವಂಥದ್ದು ಸಿಸ್ಟಮ್ ಅನ್ನು. ನಮ್ದು ಬೇರೆ ಬೇರೆ ವೆರೈಟೀಸ್ 8 ವೆರೈಟಿ ಸೋರೆಕಾಯಿ ಇದೆ. ಅದನ್ನು ಮಂಗಗಳೆಲ್ಲ ಹಾರಿಸಿಕೊಂಡು ಹೋಗಿದ್ದು ತುಂಬ ಬೇರೆ ಬೇರೆ ಪ್ರಯೋಗ ಮಾಡಿ ಸಕ್ಸಸ್ ಆಗಿದೆ. ಇದೊಂದು ಸ್ವಲ್ಪ ಕ್ಲಿಕ್ಕಾದಾಗಿದೆ ನೋಡಿ. ಇಲ್ಲೊಂದು ತೋರಿಸ್ತೇನೆ ನಿಮಗೆ ನೋಡಿ. ಇದೊಂದೆರಡು ಸೋರೆಕಾಯಿ ಇದೆ. ಈ ಸೋರೆಕಾಯಿಗೆ ಈ ಈರುಳ್ಳಿ ಎಲ್ಲ ಹಾಕ್ತಾರಲ್ಲ, ಫ್ರೂಟ್ಸ್ ಎಲ್ಲ, ಕಲ್ಲಂಗಡಿ ಎಲ್ಲ, ಆ ರೀತಿ ಒಂದು ಗೋಣಿಯನ್ನು ಹಾಕಿದ್ದೇವೆ ನೋಡಿ. ಅದರಿಂದಾಗಿ ನೋಡಿ ಇದು ಉಳಿದಿದೆ. ಇಲ್ಲ ಇದರ ಜೊತೆಯಲ್ಲಿ ಒಂದು 10 ಸೋರೆಕಾಯಿ ಇತ್ತು, ಅದು ಹೋಗಿ ಆಯಿತು. ಇದನ್ನು ಇನ್ನು ಬೀಜಕ್ಕೆ ಇಡುವಂಥದ್ದು ಗಟ್ಟಿದೆ, ಮಂಗ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿದೆ ಇದು, ಒಂದು ಲೋಕಲ್ ವೆರೈಟಿಯ ಸೋರೆಕಾಯಿ. ಅದಾದ ಮೇಲೆ ಇನ್ನೊಂದು ಸುಲಭ ವಿಧಾನ ಏನು ಅಂತ ಹೇಳಿದ್ರೆ, ಇದು ಈ ರೀತಿಯ ಹಗ್ಗಗಳಿಲ್ಲದಿದ್ರೆ ನಿಮ್ಮ ಮನೆಗಳಲ್ಲಿ ಕಸಕಡ್ಡಿಗಳಿರ್ತದೆ ನೋಡಿ. ಅದೇ ಸೋರೆಕಾಯಿ ಅಲ್ಲಿಂದ ಇಲ್ಲಿವರೆಗೆ ಹಬ್ಬಿಕೊಂಡು ಬಂದಿದೆ. ಇದರಲ್ಲಿ ತುಂಬ ಕಾಯಿಗಳಾಗ್ತಿತ್ತು, ಇದನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗೇನಾದ್ರೆ ನೋಡಿ, ಈ ರೀತಿಯ ಕಸಕಡ್ಡಿಗಳು ನಿಮ್ಮ ಮನೆ ಹತ್ರ ಇದ್ದೇ ಇರ್ತದೆ. ಈ ರೀತಿ ಕಸಕಡ್ಡಿಗೆ ಅದರ ಮೇಲೆ ಹಾಕುವಂಥದ್ದು. ಆದಿತ್ಯ ಅದನ್ನು ತೆಗಿ.
ಈ ರೀತಿ ಕಸಕಡ್ಡಿಗಳು ಹಾಕಿದಾಗ ಇಲ್ಲಿ ಮಂಗಗಳು ಬಂದು ತಿನ್ನುವಂಥ ಸಾಧ್ಯತೆಗಳು ಕಡಿಮೆ. ನೋಡಿ ಅಲ್ಲಿಂದ ಇಲ್ಲಿವರೆಗೆ 1 2 3 4 5 ಇದೆ. ಇರಬಾರ್ದು, ಸ್ವಲ್ಪ ಮೇಲೆ 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 ಹಾಕಬೇಕು. ಇದಕ್ಕೆ ಸ್ವಲ್ಪ ಮೇಲೆ ಒಂದು ಏನಾದರೂ ಒಂದು ಅಡ್ಡ ಇಟ್ಟುಬಿಟ್ರೆ ಆಗ ನಿಮಗೆ ಅದು ಉಳಿಯುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ, ಮಂಗನಿಗೆ ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿ ಕೂಡ ಇದೆ, ಇಲ್ಲಿ ಇವಳು ತೋರಿಸ್ತಾಳೆ, ತೆಗಿಯೋದು ನೋಡು. ನೋಡಿ ಇವಳು ಕಸ ತೆಗಿತಿದ್ದಾಳೆ ನೋಡಿ. ನೋಡಿ ಇಲ್ಲಿ ಒಂದು ನೋಡಿ ಅಡಗಿ ಕೂತದ್ದು ಕಲ್ಲಂಗಡಿ ರೀತಿಯಲ್ಲಿದೆ ಸೋರೆಕಾಯಿ. ಅದನ್ನು ಹಾಗೆ ಮುಚ್ಚ ಇದಾ. ಇಲ್ಲಿ ನೋಡಿ ಇನ್ನೊಂದು ವಿಧಾನ ಇದೆ. ಇಲ್ಲಿ ಬರ್ತೀವಿ, ಇದು ಬಾಟಲ್ ಸೋರೆ. ಇದು ಇಲ್ಲೊಂದು 2 ಸೋರೆಗಳಿತ್ತು, ಅದನ್ನು ಒಟ್ಟು ಮಾಡಿ ಗೋಣಿ ಕಟ್ಟಿದ್ದು ನೋಡಿ. ಗೋಣಿ ಕಟ್ಟಿದ್ರು ಒಳಗಡೆ, ಇದರೊಳಗಡೆ ಆಮೇಲೆ ಕಸ ಕಡ್ಡಿಗಳನ್ನೆಲ್ಲ ಹಾಕಿಟ್ಟದು ನೋಡಿ. ಇಲ್ಲಿ ನೋಡಿ ನೋಡಿ ಈ ರೀತಿ ಬಲೆಗಳನ್ನು ಹಾಕಿದಾಗ ಕೂಡ ಅದಕ್ಕೆ ಹೆದರಿಕೆ ಆಗುತ್ತೆ. ಅದರ ಮೇಲೆ ಸ್ವಲ್ಪ ಕಸ ಹಾಕಿದರೆ ನೋಡಿ ಉಳಿತದೆ. ಇದು ನೋಡಿ ಬಾಟಲ್ ಸೋರೆಕಾಯಿ. ಇದು ನೋಡಿ ಇಲ್ಲೊಂದಿದೆ ಇಲ್ಲೊಂದು. ಅದು ಏನು ಹೇಳಿದ್ರೆ ಸ್ವಲ್ಪ ಕಾಣಲಿಕ್ಕೆ ಶುರು ಆದರೆ ಸಾಕು, ಅದು ತಿನ್ಲಿಕ್ಕೆ ಶುರು ಆಗುತ್ತೆ. ನೋಡಿ ಇಲ್ಲಿ ನೋಡಿ ತಿಂದದ್ದು ನೋಡಿ, ಇಷ್ಟು ದೊಡ್ಡ ಸೋರೆಕಾಯಿ ಆಗ್ತಿತ್ತು, ಇದನ್ನು ಅಲ್ಲೇ ತಿನ್ನಲಿಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿ ನೋಡಿ ಇದನ್ನು ನೋಡಿ, ಇದಕ್ಕೆ 2 Z+ ಭದ್ರತೆ ಇದೆ ಇದಕ್ಕೆ. ನೋಡಿ ಇದೊಂದು ಕವರ್ ಹಾಕಿದ್ದೇವೆ, ಇದರ ಮೇಲೆ ಒಂದು ಕವರ್ ಹಾಕಿದ್ದೇವೆ. ಇನ್ನು ತಿನ್ನಲಿಲ್ಲ, ಇನ್ನು ಕೆಲವುದಕ್ಕೆ ಕಸ ಹಾಕಬೇಕಾಗತ್ತೆ. ಅಲ್ಲಿ ಕಸ ತನ್ನಿ ನೋಡಿ, ಇಲ್ಲಿ ಗಡ್ಡ ಬಿದ್ದಿದೆ ಸುಮಾರು 2 ಅಡಿಯ ಸೋರೆಕಾಯಿ. ತನ್ನೀರ ಕಸ ಇದರ ಮೇಲೆ ಹಾಕಿ. ಕಾಣಬಾರ್ದು ಅದಕ್ಕೆ ಮಂಗನಿಗೆ, ಬೇಗ ಸ್ವಲ್ಪ ಹೆಚ್ಚು ತನ್ನಿ. ಎಲ್ಲ ಜೋಡಿಸಿ, ಕಾಣಬಾರ್ದು ಮಂಗನಿಗೆ. ನೋಡಿ ಇಲ್ಲಿ ಉಂಟು, ಇಲ್ಲಿಂದನೇ ತೆಗೆದಿಡಿ. ನೋಡಿ ಎಲ್ಲಿ ಕಸ ಉಂಟಲ್ಲ ಅದನ್ನೇ ಹಾಕಿದ್ದಕ್ಕೆ. ನೋಡಿ ಇಂಥದಕ್ಕೆಲ್ಲ ತುಂಬ ಕಷ್ಟ. ಗೋಣಿಯಲ್ಲಿ ಹಾಕಿದರೆ ಅದನ್ನು ಹಾರಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ನೋಡಿ ಆ ರೀತಿ ನೋಡಿ ಇದಕ್ಕೆ ಕವರ್ ಮಾಡಿದ್ದು. ಮಂಗನಿಗೆ ಗೊತ್ತಾಗ್ಲಿಕ್ಕೆ, ಮಂಗನ ಅಮ್ಮನಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಲ್ಲನಾ. ನೋಡಿ ಇದೊಂದು ಹೇಗಿದೆ, ಇದೊಂದು ಬಾಟಲ್ ಸೋರೆಯಲ್ಲಿ ಒಂದು ವೆರೈಟಿ. ನೋಡಿ ಇಲ್ಲೊಂದು ಆ್ಯಪಲ್ ಸೋರೆಕಾಯಿ ಅಂತಿದೆ, ಇಲ್ಲಿ ತೋರಿಸ್ತೇನೆ. ಮಂಗನ ಕಣ್ಣು ತಪ್ಪಿಸಿ ಉಳಿದಿದೆ, ಅಲ್ಲಿಗೆ ತೋರಿಸಂತ ಹತ್ರಕ್ಕೆ ಹೋಗಿ. ನೋಡಿ ಆ್ಯಪಲ್ ಸೋರೆಕಾಯಿ. ಇನ್ನೊಂದು ಸೋರೆಕಾಯಿ ಇದೆ, ಸುಮಾರೊಂದು ವರ್ಲ್ಡ್ ರೆಕಾರ್ಡ್ ಆಗಿರುವಂಥ ಸೋರೆಕಾಯಿ. ಇದು ತುಂಬ ದೊಡ್ಡದದು. ನೋಡಿ ಇದೊಂದು ಸೋರೆಕಾಯಿಗೆ ಬಾರಿ ಇದನ್ನು ಇದು ಮಾಡಿದ್ದೇನೆ, ಅಂದರೆ ಫುಲ್ಲು ಕಟ್ಟಿಟ್ಟಿದ್ದೇನೆ. ಯಾಕೆಂದರೆ ಮಂಗನದ್ದು ಸಮಸ್ಯೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಆಗಿರುವಂಥ ಸೋರೆಕಾಯಿ. ಇದು ಅತ್ಯಂತ ಉದ್ದದ ಸೋರೆಕಾಯಿ ಅಂತ ದೇಶದಲ್ಲಿ ಭಾರಿ ಪ್ರಸಿದ್ಧಿ ಪಡೆದಿರುವಂಥದ್ದು. ಇದು ಉದ್ದಾದದ್ದು ಹೇಗಿದೆ ನೋಡಿ. ಬರಲಿ ಆದಿತ್ಯ, ನಿಂತ್ಕೊಳ್ಳಿ. ನೋಡಿ ನಂದಾಜಲ್ಲಿ ನೋಡಿ, ತುಂಡ ಬೆಂಡಾಗಿದೆ. ಇದು ಸ್ಟ್ರೈಟ್ ಆದರೆ ಇವನಷ್ಟು ಹೈಟಿಗೆ ಆಗ್ತದೆ. ಆ ರೀತಿಯ ಒಂದು ಸೋರೆಕಾಯಿ ಹೇಗಿದೆ. ಒಂದು ಬಾಟಲ್ ಸೋರೆಕಾಯಿ, ಒಂದು ಒರಿಜಿನಲ್ ಆಗಿರುವಂಥ ಒಂದು ಹಳ್ಳಿಯ ನಾಟಿ ಸೋರೆಕಾಯಿ, ಕಲ್ಲಂಗಡಿ ಟೈಪ್ ಇದು. ಇನ್ನೊಂದು ಉದ್ದದ್ದು, ನಮ್ಮ ಆದಿತ್ಯನಷ್ಟು ಉದ್ದದ್ದು. ಇನ್ನೊಂದು ಆ್ಯಪಲ್ ಸೋರೆಕಾಯಿ. ಈ ರೀತಿ ವೆರೈಟಿ ಸೋರೆಗಳಿರ್ತದೆ. ಇದೆಲ್ಲವೂ ಕೂಡ ಬೀಜಗಳು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಬಹುದು, ನೀವು ವಾಟ್ಸಪ್ ಮಾಡ್ಬೋದು. ನೋಡಿ ಈ ರೀತಿ ಮಂಗಗಳೆಲ್ಲ ತಿಂದಿರುವಂಥದ್ದು, ಇಷ್ಟಿಷ್ಟು ದೊಡ್ಡದಾಗಿರೋದನ್ನು ಕೂಡ ತಿಂತದೆ. ಅಂದರೆ ಯೋಚನೆ ಮಾಡಿ, ಇದು ತುಂಬ ಹೆಲ್ತ್ ಇಂತಲ್ಲ, ತುಂಬ ಸ್ವೀಟ್ ಅಂತ ಇರುವುದಿಲ್ಲ. ಆದರೂ ಕೂಡ ಮಂಗಗಳು ತಿಂತಿದೆ ಅಂತ ಹೇಳಿದ್ರೆ ಮಂಗಗಳು ಯಾವ ಕಷ್ಟದಲ್ಲಿದ್ದಾವೆ ಅಂದರೆ ಅದಕ್ಕೂ ಕೂಡ ಆಹಾರದ ಕೊರತೆಗಳಿರ್ತದೆ. ನೋಡಿ ಇಲ್ಲಿ ಬಳ್ಳಿ ಕಾಣ್ತಿರುವಂಥದ್ದು, ಇದು ಮಾಡ ಆಗಲದ ಬಳ್ಳಿ. ಇದು ಮೊನ್ನೆ ನಾನು ಬೀಜ ಹಾಕಿರುವಂಥದ್ದು. ತುಂಬ ಜನರು ನನ್ನ ಹತ್ರ ಬೀಜಗಳೆಲ್ಲ ತಗೊಂಡಿದ್ರಿ. ಇದನ್ನು ಇನ್ನು ಈ ರಂಬುಟಾನ್ ಮರಕ್ಕೆ ಬಿಡುವಂಥದ್ದು. ನೋಡಿ ಇದು ರಂಬುಟಾನ್ ಹೂ ಆಗಿರುವಂಥ ನೋಡಿ, ರಂಬುಟಾನ್ ಈ ಮರಕ್ಕೆ ಬಿಡುವಂಥದ್ದು. ಇದಕ್ಕೆ ನಾವು ವಿಶೇಷವಾಗಿರುವಂಥ ಖರ್ಚುಗಳನ್ನು ಹೆಚ್ಚು ಮಾಡಲಿಕ್ಕಿಲ್ಲ. ನಮ್ಮ ಕೃಷಿಯದ್ದು ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಇದಕ್ಕೆ ಹೆಚ್ಚು ಖರ್ಚುಗಳನ್ನು ವಿಶೇಷವಾಗಿ ಮಾಡಲಿಕ್ಕಿಲ್ಲ. ಆವಾಗ ಏನಾಗುತ್ತೆ ನೋಡಿ, ಇಲ್ಲಿ ಹಾಕಿದ್ದೇನೆ, ಇದಕ್ಕೇನು ಖರ್ಚು ಮಾಡಿಲ್ಲ. ಸ್ವಲ್ಪ ಗೊಬ್ಬರ ಹಾಕಿಟ್ಟಿದ್ದೇನೆ. ಇದಕ್ಕೆ ತುಂಬ ದೊಡ್ಡ ಹಗ್ಗ ಕಟ್ಟೋದು, ದೊಡ್ಡ ಬಲೆ ಕಟ್ಟೋದು, ಇನ್ನೊಂದೇನೋ ಖರ್ಚು ಮಾಡೋದು, ಲೇಬರ್ಸ್ ಮಾಡಿದ್ರೆ ಅದೇ ಲಾಸ್ ಆಗುತ್ತೆ. ಇದ್ರ ಎಷ್ಟಾದರೂ ನಮಗೆ ಲಾಭ. ಹಾಗೆ ಆಗುತ್ತೆ. ಮುಂದಿನ ಮಳೆಗಾಲದಲ್ಲಿ ಈ ರೀತಿ ಹೊರಗಿನ ಕೃಷಿಯ ಬಗ್ಗೆ ತುಂಬ ದೊಡ್ಡದಾಗಿರುವಂಥ ಒಂದು ಕಂಟೆಂಟನ್ನು ನಿಮ್ಗೆ ಕೊಡ್ತೇನೆ. ನೋಡಿ ಇವತ್ತು ಕೂಡ ನಮ್ಮ ಜೊತೆ ವೃಷ್ಟಿ ಇದಲ್ಲ, ವೃಷ್ಟಿ ನೋಡಿ, ವೃಷ್ಟಿ ಆ ಕಡೆ ಅವಳು ವೃಷ್ಟಿ ಕೈ ಮಾಡ್ತಿದ್ದಾಳೆ ನೋಡಿ ಅವಳು. ಇವನು ಆದಿತ್ಯ, ಇದು ವೃಷ್ಟಿದಕ್ಕ ಸೃಷ್ಟಿ ಅಂತೇಳಿ ನೋಡಿ. ಇವಳು 3ನೇ ಕ್ಲಾಸು ಅಲ್ಲನಾ, 3ನೇ ಕ್ಲಾಸು 2ನೇ ಕ್ಲಾಸು, ಅದೆಷ್ಟು ಅಂಗನವಾಡಿ ಅಲ್ವಾ. ಓಕೆ ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಇದನ್ನು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ಶಿವಪ್ರಸಾದ್ ಅನ್ನುವಂಥ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ.
ಕೃಷಿಯ ಬಗ್ಗೆ ವಾಟ್ಸ ಯೂಟ್ಯೂಬ್ಗಿಂತ ಹೆಚ್ಚು ಅಪ್ಡೇಟ್ಗಳನ್ನಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅದರಲ್ಲಿ. ಯಾಕಂದರೆ 1 ನಿಮಿಷ 2 ನಿಮಿಷ ವೀಡಿಯೋಗಳು ಸಣ್ಣ ಸಣ್ಣ ಟೆಕ್ನಿಕ್ಗಳನ್ನು ತಿಳಿಸ್ಲಿಕ್ಕೆ ಆಗ್ತದೆ. ಅದೆಲ್ಲವೂ ತಿಳಿಸ್ತಿರ್ತೇನೆ. ನಮ್ಮ ಓಡಾಟ ಪ್ರವಾಸ ಎಲ್ಲವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆ ಒಂದು ಸಂಪೂರ್ಣ ಸಹಜ ಕೃಷಿಯ ಫ್ಯಾಮಿಲಿ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದೀರಿ, ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಮತ್ತು ಜೆನ್ಯೂನ್ ಆಗಿ ನನಗೆ ವೀಡಿಯೋಗೆ ಕಂಟೆಂಟ್ಗಳಿಗೆ ಬೇರೆ ಬೇರೆ ಸಂಗತಿಗಳನ್ನು ತೋರಿಸ್ತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.